ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡೋರಿಗೆ. ಸ್ನೇಹಿತರೆ, ಇವತ್ತು ಯಾಕೆ ಇನ್ನೊಂದು ರೌಂಡ್ ಹೋಗ್ತಾ ಇದ್ವಿ ಅಂತ ತಲೆ ಕೆಡಿಸ್ಕೋಬೇಡಿ. ಈ ಕಾಪಿ ಮಾಡಿರ ಬದುಕಿಗೆ ನಾವು ಇನ್ನೊಂದು ರೌಂಡ್ ಹೋಗಕತ್ತೆ ಜಪಿ ಅಂತೀನಿ ಅಷ್ಟೇ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಸುಮ್ಮನೆ ತಮಾಷೆಗೆ ಅಷ್ಟೇ, ಏನೋ ಒಂಥರ ಖುಷಿ ಇರುತ್ತಲ್ಲ, ಸೊ ಅದಕ್ಕೆ. ಈ ನನ್ನ ಮಗ ಕಾಲಲ್ಲಿ ಹಿಂಗೆ ಅಂದ್ಕೊಂಡು ಹೋಗ್ತದಾರೆ, ನನ್ನ ತಮ್ಮ. ಇವತ್ತಂತೂ ರನ್ನಿಂಗ್ ಕರೆಕ್ಟಾಗಿ ಮಾಡಿದ್ವಿ, ಸ್ವೆಟ್ ಬಂತು ಇವತ್ತು. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೈತೆ. ನೋಡೋಣ ನಮ್ಮ ಬಾಡಿ ಏನು ಫಿಟ್ ಆಗುತ್ತಾ, ಇನ್ನು ಲುಗೂಸ್ ಆಗುತ್ತಾ, ಇನ್ನು ಆರ್ಕೊಂಡು ಹೋಗುತ್ತಾ ಅಂತಂದು. ಇವತ್ತಿನ ಬೆಳಗಿನ ಜಾವ ಅಂದರೆ 6:12 ಆಗೈತೆ ನೋಡಿ. ಹಿಂಗಿದೆ ನಮ್ಮ ಬ್ಯಾಕು. ಫ್ರೆಂಡ್ಸ್ ಹೋಗಿ ಬರ್ತಿದ್ವಲ್ಲ, ಅದಕ್ಕೆ ನಮ್ಮ ತಮ್ಮಗೆ ಆಕ್ಸ್ ಪ್ರೇಮ್ ಸಿಕ್ತ. ಆದ್ರೂ ಕೊಟ್ಟೆ ಆಟ ಆಡ್ಕೊಂಡ್ ಬರ್ತದೆ ಅದು ಈ ಬುದ್ಧಿವಂತ. ಯಾ ಇವತ್ತಿನ ವಾತಾವರಣ ಹಿಂಗೈತೆ ನೋಡಿ, ಎಷ್ಟು ಚೆನ್ನಾಗಿ. ಸ್ನೇಹಿತರೆ, ಇದು ಮಸಾಲೆ ಐಟಮ್ಸ್ ತಗೋಬೇಕಾಯ್ತು, ಅದಕ್ಕೆ ಬಂದಿದ್ರು ಎಲ್ಲ ಅಮ್ಮ ತಗೊಳೋದು. ಇವಾಗ 1 ಕೆಜಿ ತಗೊಂತೀನಮ್ಮ. ಸೇರಾದ್ರೆ 350. ಇನ್ನು 50 ರೂಪಾಯಿ ಜಾಸ್ತಿ. 50 ರೂಪಾಯಿ ಜಾಸ್ತಿ ಅಲ್ಲ, 1.5 ಸೇರ್ ಬರ್ತಾವೆ ಇವು ಕೆಜಿ. 1.5 ಸೇರ್ ಬರ್ತವೆ ಕೆಜಿಗೆ. ನಮ್ಮಮ್ಮ ಇದ್ದು ಹಳೆ ಸೇರ್ ತಗೊಂಬರ್ಬೇಕು ಅಂತ. ಅಮ್ಮಯ್ಯ ನೋಡಿ ಅಳತೆ ನೋಡ್ತೈತೆ ಹೆಂಗ್ ಬರ್ತವೆ ಅಂತ. ಜಾಣ ಕರೆಕ್ಟ್ ಬಿಡಪ್ಪ, ನೀನ್ ಹೇಳ. 1.5 ಸೇರ್ ಬರೋದು. 1.5 ಸೇರ್ ಬರ್ತವೆ ಫ್ರೆಂಡ್ಸ್. 1.5 ಸೇರ್ ಬಂದಿದ್ದಾವೆ 1 ಕೆಜಿ. 1 ಕೆಜಿಗೆ ನಮ್ಮ 1 ಕೆಜಿಗೆ 400 ರೂಪಾಯಿ. 400 ರೂಪಾಯಿ ಅವಾಗ ತಾಣ್ತಿದ್ವಿ 300 ರೂಪಾಯಿ ಹೆಂಗಿರೋ ಪಾಪ. ಇವಾಗ ರೇಟ್ ಆಗಿತ್ತು ಪಾಪನ. ಯಾರಿಗೆ ಎಷ್ಟು 200 ಗ್ರಾಮ್ ಕೊಡೋಣ? ಸಾಕು ಒಟ್ಟು 400 ರೂಪಾಯಿ ಇವಾಗ 1 ಕೆಜಿಗೆ. ಫ್ರೆಂಡ್ಸ್, ಇವು ತೊಲ ಅಂದ್ರೆ 1 ರೂಪಾಯಿ ಹಾಕಿ ಇದು 1 ತೊಲ. ಇವಾಗ 100 ಗ್ರಾಮಿಗೆ 20 ತೊಲ ಏನೋ ಬರ್ತವಂತೆ ನೋಡಿ. ಇವೆಲ್ಲ ಕಲ್ಲು 50 ಗ್ರಾಮ್ ನಾವು ಆ ಥರ ಎಲ್ಲ ನೋಡಿ. ಇಡಬಾರ್ದು. ಬಲ್ಗಾಯ ಬೇಕಾರೆ ಎಡಗಾಯಿ ಹಿಡ್ಕೊಂಡು ನೀನು ಬಲ್ಗಾಯಿ ಹಿಡ್ ಮಾಡ್ರಿ. ಯಾವತ್ತು ಎಡಗಾಯಿ ಯಾರು ಹಿಡ್ಬೇಡ್ರಿ. ಎಲ್ಲ ಅವು ಕಾಯಿನ್ ನೋಡಿ ಎಷ್ಟು. ಅವು ಕಾಯಿನ್ ಹಾಕ್ತೀರಾ? 1 ರೂಪಾಯಿದವು ಹಾಕ್ತೀರಾ? 1 ತೊಲ ಏರ್ಬೇಕಲ್ಲ. ಅವು ಅಂದ್ರೆ 2 ತೊಲ 2 ರೂಪಾಯಿನೂ ಬರೋದು. 1 ತೊಲ ತೂಕ ಅದು. ಕೆಲವರಿಗೆ ಗೊತ್ತಿದ್ದಾರೆ ಏನ್ ಮಾತಾ ಅಂದ್ರೆ 2 ರೂಪಾಯಿ ಇಟ್ಟು ಈಗಳಮ್ಮ 2 ರೂಪಾಯಿ ಇಟ್ಟಿದ್ದೀನಿ, 2 ತೊಲ 5 ರೂಪಾಯಿ ಇಟ್ಟಿದ್ದೀನಿ, 5 ತೊಲ. ಅದಕ್ಕೆ ಇಂಥ ಕಾಯಿನ್ನೇ ಹುಡುಕೊಂಡದ ನೋಡಿ. ಇವೆಲ್ಲ ಸೇಮ್ ಒಂಥರ ಡೈಮಂಡ್ ಶೇಪ್ ಅಲ್ಲ ಇದಾವೆ ಇವು. ಆ ತರದವ್ ಇವು ಹಳೆ ಕಾಯಿನ್ ಅಂದ್ರೆ 1998 ಅದ್ರಲ್ಲಿ ಇವು ಇದಾಗಿರೋದು. ತಡೀರಿ ಇಸ್ವಿ ನೋಡೋಣ. 85 ನೋಡಿ ಇದು. ಇದು 85, 1985ರಾಗೆ ಇದಾಗಿರೋದು ನೋಡಿ. ಇಂಥವೇ ಹಾಕೋಬೇಕು, ಇಲ್ಲಾಂದ್ರೆ ಈಗ ಇಂಥವೇನ 2 ರೂಪಾಯಿ ಕಾಯನ್ನ ನಾವು ನೋಡ್ತೀವಲ್ಲ, ಅಂಥವೇನ ಹಾಕ್ಬಿಟ್ರೆ ಏನ್ ಜಾಸ್ತಿ ಬರುತ್ತೆ, ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ಹಾಕಿದಾರೆ ಇವಾಗ ಇವು ಇಷ್ಟು ಕಾಯನ್ನ 20 ಏನೋ ಇದಾವೆ ಹಾಕಿದಾರೆ. 20 ತೊಲಕ್ಕೆ ಹೆಂಗಣ? 1 ತೊಲ 50 ರೂಪಾಯಿ. 50 ರೂಪಾಯಿ 1 ತೊಲ 50 ರೂಪಾಯಿ. ಅವೆಲ್ಲ 10 ರೂಪಾಯಿಗೆ 1 ತೊಲ. ಅವೇನ್ ರೇಟ್ ನಾವೇನಲ್ಲ. ಕಸಕಸೆ 1 ಪಾವ್ ಸಾಕಾ? ಅದೇ ನಾನು ಹೆಚ್ಚಿಗೆ ಯಾರು ಬಳಸಲ್ಲಮ್ಮ. ಅಲ್ಲಿಗೆ 200 ಗ್ರಾಮ್ ಆಗ್ತವೇನಾ ನೋಡ. 200 ಗ್ರಾಮ್ ಬರ್ತವೆ. 50 ಗ್ರಾಮ್ 100 ರೂಪಾಯಿ ಅವು ಮಾಮೂಲಿ ರೇಟ್ ಇರೋದು. ಕಸಕಸೆನ ಹಾಕಿಸ್ಕೊಂತೈತೆ ಅಮ್ಮ. ಅದನ್ನೇ ಹೆಚ್ಚಿಗೆ ಇದು ಎಷ್ಟೊಂದು 200 ಗ್ರಾಮಿನ ಕಲ್ಲು. 200 ಗ್ರಾಮಿನ ಕಲ್ಲು ಇಕ್ಕಿದ್ದಾರೆ. 50 ಗ್ರಾಮ್ ಹಾಕಿದ್ರೆ 1/4 ಕೆಜಿ ಆಗುತ್ತೆ. 250. ಅವಾಗಂದ್ರೆ 20 ತೊಲ ತಗೊಂಡ್ರೆ ಅವಾಗ ಒಂದು 400 ರೂಪಾಯಿ ನೀವು ಜಾಸ್ತಿ ಇಡ್ಬೇಕಾಗುತ್ತೆ. ನಾವ್ ಇಷ್ಟೇ ಐಟಮ್ ತಗೊಂಡಿದ್ದು 3 ಐಟಮ್. ಚಕ್ಕೆ ನಾವು ಚಕ್ಕೆ 2 ತೊಲ ಹಾಕಿ ಲೆಕ್ಕ ಮಾಡ್ತಾರೆ. 1 ಕೆಜಿ ಸೇರ್ ನಂಗೆ ಹೋದ್ರೆ 350 525 ರೂಪಾಯಿ ದುಡ್ಡು ಮಾಡ್ತಾರೆ ಇದಕ್ಕೆ. 1.5 ಸೇರಿಗೆ. ಸರಿನಾ? ನಾನು ನ್ಯಾಯವಾದ ರೇಟಿಗೆ 120 130 ರೂಪಾಯಿ ಬೇರೆ ಮಾಡ್ತೀವಿ. 110 ರೂಪಾಯಿನ 1/4 ಕೆಜಿ ಹಾಕಿದ್ದೀನಿ. 100 ರೂಪಾಯಿ ಹಾಕಿ ನಾನು ಇನ್ನು ಮುಂದೆ ನೀವು ತಗೊಂಡಾಗ 1900 ರೂಪಾಯಿ ಆಗುತ್ತೆ.
ಇಷ್ಟೇ 3 ಐಟಮ್ಸ್ 4 ಐಟಮ್ಸ್ ತಗೊಂಡಿದ್ವಿ. 50 ಯಾಲಕ್ಕಿ ತಾಂಡ್ರೆ ಅದೇ 7,500 ಆಗುತ್ತೆ. 60 ರೂಪಾಯಿದ್ದು ಇವಾಗ ಚಕ್ಕೆ ಹಾಕ್ತಾರೆ. ತಿರ್ಗಾ 1000 ರೂಪಾಯಿದ್ದು ಕಸ್ಕಸೆ ಅಲ್ಲೇನಣ್ಣ? ಯಾಲಕ್ಕಿ ಅಮ್ಮ, ಏಲಕ್ಕಿ. ಏಲಕ್ಕಿ 400 ರೂಪಾಯಿ ಕಸ್ಕಸೆ, 440 ಜೀರಿಗೆ. ನೋಡಿ ಇಷ್ಟ ಆಗೈತೆ. ನೋಡಿ ನೋಡಕ್ ಇಷ್ಟನ ಇಲ್ಲ, ಆದ್ರೆ ಇಷ್ಟು ರೇಟ್ ಅಂದ್ರೆ ಬಹಳ ರೇಟ್. ಯಾಕಂದ್ರೆ ನಮ್ ಕಡೆ ಸೈಡ್ ಯಾಲಕ್ಕಿ ಒಂದೇ ಕಡೆ ರೇಟ್ ಇರೋದು. ಯಾಕಂದ್ರೆ ನಮ್ ಕಡೆ ಸೈಡ್ ಬೆಳೆಯಲ್ಲ, ಹಾಗಾಗಿ ಇವೆಲ್ಲ ರೇಟ್. ನಮ್ ಕಡೆ ಸೈಡ್ ಏನಿದ್ರು ಬರೀ ರಾಗಿ, ಮೆಕ್ಕೆಜೋಳ ಈ ತರದವೆಲ್ಲ ತಿನಿಸುಗಳು. ಇಂದ ತರ್ತೀರಾ? ಸಕಲೇಶ್ಪುರ. ಹೆಂಗ್ ತಗೊಂಬರ್ತೀರಾ ನೀವು? ಅಂದ್ರೆ ಕ್ವಿಂಟಾಲ್ ಗಟ್ಟೆ. ಅವಾಗ ನಿಮ್ಗೆ ಎಷ್ಟು ಅಮೌಂಟ್ ಉಳಿಬಹುದು ಅನ್ಕೊಂಡಿದ್ರ? ಅಂದ್ರೆ ಈಗ ರೇಟ್ಗಳು ಮಾರ್ಕೆಟಿಗೆ ಕೇಳ್ತಾ ಇರ್ತೀವಿ. ಯಾಲಕ್ಕಿ ಅವು ಮಾರಮ್ಮಗೋ ಯುಗಾದಿಗೆ ಒಂದ್ಸರ್ತಿ ಮಾರಮ್ಮಗ ಸರ್ತಿ ಹಾಕೊಂಡ್ ಕೊಡ್ತೀವಲ್ಲ, ಅವಾಗ ಐಟಮ್ಗಳು ವಿಚಾರ ಮಾಡ್ತಾ ಇರ್ತೀವಿ. ಹೆಂಗೆ ಏನ್ ರೇಟ್ ಐತಿ, ಒಂದ್ ಸ್ವಲ್ಪ ಕಮ್ಮಿ ಇದ್ದಾಗ ಒಂದೊಂದ್ ಟೈಮ್ ತಂದ್ ಹಾಕೊಂತೀರಾ? ಅವ್ರಿಗೆ ಹೇಳ್ತೀವಲ್ಲ, ಮಾಮೂಲಾಗಿ ತರ್ತಾ ಇರ್ತೀವಲ್ಲ, ನೋಡಪ್ಪ ಹಿಂಗ ಆಗ್ತಿದಾವೆ ರೇಟು, ಮುಂಚೆಲೆ ತಾಳ್ರಿ ಅಂತ ಹೇಳ್ತು. ಹಿಂಗ ಹೋಗ್ ಬರುತ್ತೆ ಹೇಳಕ್ ಆಗಲ್ಲ ನೋಡ್ರಿ ಅಂತ ಹೇಳಿದಾಗ ಅಮೌಂಟ್ ನಮ್ಮ ಹತ್ರ ಇದ್ರೆ ಹೋಗಿ ತಗೊಂಬರ್ತೀರಾ. ರೇಟ್ ಆಗೋ ಮೂಮೆಂಟ್ ಏನಾದ್ರು ಇದ್ರು ಹೇಳ್ತಾ ಇರ್ತಾರ ಅವರು. ಈಗ ನಾವು ಗಿರಾಕಿಗಳಿಗೆ ಹೆಂಗೆ ನಮೀಗ 10 ರೂಪಾಯಿ 20 ರೂಪಾಯಿ ಈ ತರ ಎಲ್ಲ ಕಮ್ಮಿ ಮಾಡಿ ಕೊಡ್ತೀರಾ, ಅದೇ ತರ ಅವ್ರು ಅಲ್ಲಿ 100-200 ರೂಪಾಯಿ ಕಮ್ಮಿ ಮಾಡಿ ಕೊಡ್ತಾರೆ. ಯಾಕಂದ್ರೆ ನೀವು ಬಿಗ್ ಅಮೌಂಟ್ ಹಾಕ್ತಿರಲ್ಲ, ಅವಾಗ ಅಲ್ಲಿ ಒಂದ್ ಸ್ವಲ್ಪ ಇದು ಮಾಡ್ತಾರೆ. ಮಾಮೂಲಿ ಗಿರಾಕಿ ತಗೊಳ್ಳೋಣ, ಹಿಂಗ್ ಮುಂದೆ ಹಿಂಗ್ ರೇಟ್ ಆಗ್ತಾವಮ್ಮ ಹೇಳಕ್ ಆಗಲ್ಲ, ಇಂಥ ಐಟಮ್ ಕಮ್ಮಿ ಆಗಿದಾವಮ್ಮ ಅಂತ ಹೇಳ್ತಾ ಇರ್ತೀವಿ ನಾವು. ಯಾಕಂದ್ರೆ ರೆಗ್ಯುಲರ್ ಆಗಿ ಕಾಯಮಾಗಿ ಕಾಣ್ತಾ ಇರ್ತಾರೆ. ರೇಟ್ ಕಮ್ಮಿ ಆದ್ರೂ ಹೇಳ್ತಾ ಇರ್ತೀವಿ, ಜಾಸ್ತಿ ಆದ್ರೂ ಹೇಳ್ತಿರ್ತೀರ. ಹಂಗೆ ನಿಮ್ಮ ಅನುಭವಕ್ಕೆ ಬಂದಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಒಂಥರ ಲಾಭನ ಅಂದ್ರೆ ನಿಮ್ಮ ಜೀವನಕ್ಕೆ ತೊಂದ್ರೆ ಇಲ್ಲಮ್ಮ, ಜೀವನಕ್ಕೇನ್ ತೊಂದ್ರೆ ಇಲ್ಲ. ಹೌದಾ? 100% ದುಡಿಮೆಗೆ ಕಮ್ಮಿ ತೊಂದ್ರೆ ಇಲ್ಲ. ಏನೊಂದ್ ಸ್ವಲ್ಪ ಇದು ಹೆಚ್ಚು ಕಮ್ಮಿ ಬಿಡ್ತಾ ಸೋಲ್ತಾ ಹೋಗ್ತಾ ಇರ್ಬೇಕಷ್ಟೇ. ಹಿಡ್ದಿದ್ದೇ ಹಿಡಿಬಾರ್ದು. ಚೀಲ 75 ಇಲ್ಲ, 100 ರೂಪಾಯಿ ಇಲ್ಲ. ಹಾಕು ಇನ್ನು ಚಿನ್ನ ಚೇಂಜ್ ಇಲ್ಲ ಅಂತ 70 ಕೊಡು. ಹಾಕು ಚೇಂಜ್ ಇಲ್ಲ ಅಂದ್ರು ಅದಕ್ಕೆ 50 ರೂಪಾಯಿ ಕೊಟ್ಟಿದ್ರೆ ಇನ್ನು 50 ರೂಪಾಯಿಗೆ ಕಸಕಸೆ ಹಾಕ್ತಾರೆ. ಸೊ ಇವಾಗ ಅಮೌಂಟ್ ಹೆಚ್ಚು ಕಮ್ಮಿ ಆದಾಗ ಹಿಂಗೆ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅವಾಗ ಚೇಂಜ್ ಹುಡ್ಕೊಂಡು ಹೋಗಕ್ಕೂ ಆಗಲ್ಲ, ಅದಕ್ಕೆ ಇಲ್ಲಿ ಸಾಂಬಾರ ಬಿಡ್ಸಕ್ ತಾಣ ಸ್ವಲ್ಪದ್ರಲ್ಲಿ ಅಲ್ಲಿ ಹೋಗಿ ಹೇಳ್ತಾರಕ್ಕಾಗತ್ತಮ್ಮ. ಹೌದಲ್ವಾ? ಇದೇನಣ್ಣ? 25 ಗ್ರಾಮ್ ಇಂದು ನೋಡಿ. 25 ಗ್ರಾಮ್ ಇಂದು ಎಷ್ಟು ಚೆನ್ನಾಗಿದೆ. ನೋಡ್ತಿದ್ದೆ ಬಟ್ ನಾನು ಸೊ ಎಲ್ಲ ಮುಗೀತು. ಇನ್ನೇನು ಸಾಂಬಾರು ಪದಾರ್ಥಗಳು ತಗೋಬೇಕಂತಂದು ಮಸಾಲೆ ಹಣ್ಣು ಹೋದ್ಮೇಲೆ ನಾನು ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ನಾವು ನನ್ನ ತಮ್ಮ ಈ ಹೂನರೆಲ್ಲ ಹಾಕಿದ ಹೈಟ್ ಐದಾನಂತ ನಮ್ಮಮ್ಮ ಹಾಕ್ಯಂಡು ಕರ್ಕೊಂಬಿಟ್ಲು. ನಮ್ಮ ಅಣ್ಣ ಇನ್ನ ಕುಟ್ಕೊಂಡದಾನೆ, ದನಿಗೆ ನೀರ್ ಇಕ್ಬೇಕು. ಇದು ಯಾಕಂದ್ರೆ ಮಂಚ ಇದಾಗೈತೆ, ಅದಕ್ಕೆ ಗಟ್ಟಿ ಇರೋ ಹತ್ರ ಇಕ್ಕೆ ನನ್ನ ಕಾಲು. ಹುಷಾರು ವಾಜ್ ಆಗ್ತದೆ. ನನಗೆ ಗೊತ್ತಾಗ್ಲಿಲ್ಲ ಕಣ ತಮ್ಮ, ಬಿಡೋ ಮಂತ್ರ ಸೇದ ಮುಗೀತಿನ್ನೇನು. ವಾಜ್ ಹಾಕದ ನೋಡಿ ಹೆಂಗ್ ಕಾಣ್ತದವೆಲ್ಲ, ಎಲ್ಲ ಶೈನಿಂಗ್. ಅಮ್ಮ ನಮಗೆ ಹೇಳ ತಕ್ಕನ ಹೇಳಿ ಕೊಳನ ಒಳಗೆ ತಗೊಂಡು ಹೋಗ್ತದಾಳೆ. ಇವನ್ನೆಲ್ಲ ನಾವು ಇವಾಗ ತಿಕ್ಕಬೇಕು. ತಿಕ್ಕಪ್ಪೋಗ್ರೆ ನಮ್ದು ನಾವು ನೀರಕ್ಕೆ ಎಲ್ಲ ತಾಂಬರ್ಬೇಕೇನು? ಹೌದೇನು? ನಾನ್ ತಾಂಬರಲ್ಲ, ಹೋಗಮ್ಮ ತಡಿ ನೋಡಿ. ನಾನು ಇಲ್ಲ, ನಾನು ತಾಂಬರಲ್ಲ. ನಾನ್ ತೊಳೆಯಲ್ಲ ಬಿಡು, ಯಾರನ್ನ ತೊಳ್ಕೊಳ್ಳಿ. ಕುಚ್ಚಮ್ಮ ನಮ್ಮ ನೆನಪಮ್ಮ ಇವಾಗ ಎದ್ದಾಳೆ, ಅವ್ ತರ ಆಡಕತ್ತಿದ್ದಾಳ ಅವಳು. ಅಮ್ಮ ಇಲ್ಲಿಕ್ಕಿದ್ ನೋಡಿ. ಇವಾಗ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಏನಿಲ್ಲ, 3 ಗಂಟೆ 3 ಗಂಟೆಗೆ ನೀರಾಗಿ ಇಟ್ಕೊಂಬ.
ಬಾಸ್ನಾಗ ನಮ್ಮ ಗಣೇಶ ಒಳಗಿದ್ದೆ ಏನು ಮಾಡ್ತಿದ್ದಂತ ನನಗೂ ಗೊತ್ತಿಲ್ಲ. ಪಿ ಈ ಥರ ಊದ್ದೆ. ಅದಕ್ಕೆ ಅವನು ಓಡಾಡಿ ಬಂದು ಬಿಸ್ಕೆಟ್ಟು ತಿಂದ ಇದ್ದೀನಿ, ಸ್ಮೆಲ್ ಬಂತು. ಅದಕ್ಕೆ ಬಿಸ್ಕೆಟ್ ತಿಂದ ಇದೆಯೇನೋ ಅಂತಂದೆ. ಅವನು ತಿಂದೆ ಇಲ್ಲ, ಇದಾವೆ ಪೇಟಿ ಜಮ್ನಾಗೆ ಅಂತಂದೆ. ಇವಳು ನೋಡ್ರಿ ಇಸ್ಕೊಂಡ್ಲು ಕೊನೆಗೂ. ನನಗೆ ಗಣೇಶ ಕೊಡೋ, ನನಗೆ ಕೊಟ್ಟ. ಸ್ನೇಹಿತರೆ ನೋಡಿ, ಇವರಿಬ್ರು ಆಟ ಆಡಕತ್ತಿದ್ದಾರೆ. ಯಾತಮ್ಮ ಇದು ನೆನಪು? ಏನಿದು? ಟ್ಯಾಕ್ರೇನು? ಟ್ಯಾಕ್ರಿ ಯಾರ್ದಿದು? ಯಾರ್ದು? ತಾತ ಯಾರ್ದ? ಮಾಮೆಯಿಂದ? ಮಾಮುಂದೇನು? ಮಾಮುಂದೇನು? ಮಾಮ ಹೊಡಿತಾನ? ಹೆಂಗ್ ಹೊಡಿತಾನೆ? ಬುರ್ರ ಅಂತಾನ? ಬುರ್ರ ಅಂತಾನ? ನಗೆ ನೆನ್ಪ? ನಗೆ ನಗಲ್ಲೇನು? ಅಲ್ಲ ಎಂತ ಸ್ಮೈಲ್ ಗುರು, ಏನ್ ಸ್ಮೈಲ್ ಅಮ್ಮ ನಿಂದು. ಅದೋಟ್ ಕುತ್ಕ ಅನ್ನು ನೆನ್ಪು, ಅದೋಟ್ ಕುತ್ಕ ಅನ್ನು. ಯಾತಮ್ಮ? ಯಾತಿದು? ಯಾತು? ಟ್ಯಾಕ್ರಿ. ಟ್ಯಾಕ್ರಿ ಯಾರ್ದು? ಮಾಮಂದು. ನೀನ್ ಓಡಿಸ್ತೀಯ? ಹೆಂಗ್ ಓಡಿಸ್ತೀಯಮ್ಮ? ತಡಿ, ಅವಳು ಓಡಿಸ್ತಾಳಂತೆ. ಓಡ್ಸಮ್ಮ. ಬುರ್ರ ಬುರ್ರ ಬುರ್ರ. ಜೋರಾಗಿ ಅನ್ಬೇಡ ಕಣೋ, ಅವಳು ಬೀಳ್ತಾಳೆ. ಮೆಲ್ಲಕನ್ನು ಅನ್ನು. ಬೀಳುತ್ತೆ. ಮೆಲ್ಲಕನ್ನು ಅನ್ನು. ಗಣೇಶಗೆ ಹೇಳಮ್ಮ, ಅಣ್ಣಗೆ ಮೆಲ್ಲಕ್ ಹೊಡಿಯೋ ಅನ್ನು. ಟ್ಯಾಕ್ರಿ. ಸ್ನೇಹಿತರೆ ಇನ್ನೇನು ಒಂದು ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡ್ಬೇಕಾಯ್ತು. ಅದಕ್ಕೆ ತರಕಾರಿ ಎಲ್ಲ ತಂದಿದ್ದೀನಿ. ಇನ್ನೇನು ಅಮ್ಮರು ಸೆಂತಿಗೆ ಹೋಯ್ದ್ರಲ್ಲ, ಅದಕ್ಕೆ ಎಲ್ಲ ತಂದಿದ್ರು. ಹಾಗಾಗಿ ನೋಡ್ರಿ ಇವತ್ತಿನ ವಾತಾವರಣ ಹಿಂಗೈತೆ ಒಂಥರ. ಅದೆಲ್ಲ ಬಿಸಿಲಿನ ಇದು ಶಾಖ ಹಿಂಗೆಲ್ಲ ಬಿದ್ದೈತೆ ನೋಡಿ. ಸೂರ್ಯ ಮುಣುಗ್ತಾ ಇದ್ದಾನೆ, ಅಲ್ಲಿ ಅಡ್ಡ ಕಾಣುತ್ತೈತೆ. ಎಷ್ಟು ಚೆನ್ನಾಗೈತೆ ನೋಡಿ ವೆದರ್ ಮಾತ್ರ. ಕಣ್ ತುಂಬ್ಕೊಳ್ಳಿ ಅಂತ ಹೇಳಿ ನಮ್ಮ ಕೋಳಿ ಮರಿ ಒಂದು ಉತ್ಕೊಂಡು ಹೋಗೈತೆ. ಸಣ್ಣದ್ರಾಗೆ ದೊಡ್ಡವ ಇದ್ದಾವೆ 5, ಸಣ್ಣದ್ರಾಗೆ 2 ಇದ್ದಾವೆ. ಅಲ್ಲಿ ಆಟ ಆಡಕತ್ತಿದ್ದಾವೆ. ಬೆಕ್ಕು ಬಂದು ಒತ್ಕೊಂಡೋಯ್ತೆ. ಅದು ಇಲ್ಲಿ ನಾವು ಮನುಷ್ಯರಿದ್ರೂ ಬಂದು ಎತ್ಕೊಂಡು ಹೋಗ್ಬಿಡ್ತು. ನಮ್ಮನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.